ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ವೃತ್ತಿಯಲ್ಲಿ ಉತ್ತಮ ಬೆಳವಣಿಗೆಯನ್ನ ಕಾಣಬಹುದು. ಇದರ ಜೊತೆಗೆ ನೀವು ಮಾಡುವಂತಹ ವರ್ಕ್ ಅಲ್ಲಿ ರೆಕಗ್ನೈಸೇಷನ್ ಸಿಗುವಂತಹ ಒಂದು ಸಮಯ. ಈ ವಿಡಿಯೋನ ಲೈಕ್ ಮಾಡಿ ಎಂಡ್ ವರ್ಗು ನೋಡಿ. ಕೊನೆಯಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ರೆಮಿಡಿಯನ್ನ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಆಗಸ್ಟ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಸೂರ್ಯ 10ನೇ ಭಾವದಲ್ಲಿ ಗೋಚರ ಮಾಡ್ತಾ ಇದ್ದಾನೆ. ಇದರಿಂದ ಕರಿಯರ್ ಅಲ್ಲಿ ಒಳ್ಳೆ ಡೆವಲಪ್ಮೆಂಟ್ಸ್ ಮತ್ತು ನ್ಯೂ ಲೀಡರ್ಶಿಪ್ ರೋಲ್ ಸಿಗುವಂತಹ ಒಂದು ಸಮಯ ಇದಾಗಿದೆ. ಪಬ್ಲಿಕ್ ಇನ್ಫ್ಲೂಯೆನ್ಸ್, ಸೋಷಿಯಲ್ ಸ್ಟೇಟಸ್ ಮತ್ತು ರೆಸ್ಪೆಕ್ಟ್ ಹೆಚ್ಚಾಗಲಿದೆ. ಇದರ ಜೊತೆಗೆ ತಂದೆ ಅಥವಾ ಗುರುಗಳ ಮಾರ್ಗದರ್ಶನದಿಂದ ಮುಂದುವರೆದಿದ್ದಲ್ಲಿ ನೀವು ಮಾಡುವಂತಹ ಕೆಲಸದಲ್ಲಿ ನೀವು ಒಂದು ಬೂಸ್ಟ್ ಅನ್ನ ನೋಡಬಹುದು. ಸರ್ಕಾರಕ್ಕೆ ಸಂಬಂಧಿತ ಸಮಸ್ಯೆಗಳು ಬರುವುದವು, ಅದರಿಂದ ಬಹಳ ಕಾನ್ಶಿಯಸ್ ಆಗಿರುವಂತ ಒಂದು ಪ್ರಯತ್ನವನ್ನ ಮಾಡಬೇಕು. ಲೈಫ್ ಇನ್ಸೈಟ್ ನ ಹೇಳ್ಕೊಡ್ತೀನಿ. ಪರ್ಸನಲ್ ಮತ್ತು ಪ್ರೊಫೆಷನಲ್ ಲೈಫ್ ಅನ್ನ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿ. ಒಂದು ಹೆಲ್ತ್ ಟಿಪ್ ಅನ್ನ ಹೇಳ್ಕೊಡ್ತೀನಿ. ವರ್ಕ್ ಲೋಡ್ ಮತ್ತು ನಿಮ್ಮ ಸ್ಟ್ರೆಸ್ ಅನ್ನ ಬಹಳ ಕಾನ್ಶಿಯಸ್ ಆಗಿ ಮ್ಯಾನೇಜ್ ಮಾಡಿ. ಇದರ ಜೊತೆಗೆ ಮೊಣಕಾಲಿನ ಆರೋಗ್ಯದ ಬಗ್ಗೆ ಬಹಳ ಕಾನ್ಶಿಯಸ್ ಆಗಿರುವಂತ ಒಂದು ಪ್ರಯತ್ನವನ್ನ ಮಾಡಬೇಕು. ಬಡವರಿಗೆ ಸಾಧ್ಯವಾದಷ್ಟು ಶನಿವಾರದ ದಿನ ಕಪ್ಪು ಬಟ್ಟೆಯನ್ನ ದಾನ ಮಾಡೋದ್ರಿಂದ ನಿಮಗೆ ಬರುವಂತಹ ಎಲ್ಲ ಕಷ್ಟಗಳನ್ನ ನೀವು ದೂರ ಮಾಡ್ಕೋಬಹುದು. ಸೊ ಆಗಸ್ಟ್ ತಿಂಗಳ ಬಗ್ಗೆ ವೃಶ್ಚಿಕ ರಾಶಿಯ ಡಿಟೇಲ್ಡ್ ಪ್ರಿಡಿಕ್ಷನ್ಸ್ ಬೇಕಾಗಿದ್ದಲ್ಲಿ ಕಮೆಂಟ್ ಅಲ್ಲಿ 8 ಅಂತ ಟೈಪ್ ಮಾಡಿ ನಮ್ಮ ಪೇಜ್ ನ ಫಾಲೋ ಮಾಡಿ. ಈ ಪ್ರೊಸೆಸ್ ನ ಆಟೋಮೇಟ್ ಮಾಡಿದ್ದೇವೆ. ಫಾಲೋ ಮಾಡಿದ್ರೆ ಮಾತ್ರ ಪ್ರಿಡಿಕ್ಷನ್ಸ್ ನಿಮಗೆ DM ಆಗುತ್ತೆ. ನಮಸ್ಕಾರ.